ಲೇಡಿ ಸೂಪರ್ ಸ್ಟಾರ್ ಆಗಿರುವ ನಯನತಾರಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ 3 ಪುಟಗಳ ಪತ್ರವೊಂದನ್ನ ಶೇರ್ ಮಾಡಿದ್ರು. ಈ 3 ಸೆಕೆಂಡಿನ ವಿಡಿಯೋವನ್ನ ಬಳಕೆ ಮಾಡಿದ್ದಕ್ಕೆ ಆ ಚಿತ್ರದ ನಿರ್ಮಾಪಕರು 10 ಕೋಟಿ ರೂಪಾಯಿಯ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ರು. ಇದೇ ವಿಚಾರ ನೋಡಿ ನಯನತಾರಾ ಅವರಿಗೆ ನೆಗೆಟಿವ್ ಆಗಿಬಿಟ್ಟಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇತ್ತೀಚೆಗಷ್ಟೇ ಲೇಡಿ ಸೂಪರ್ ಸ್ಟಾರ್ ಆಗಿರುವ ನಯನತಾರಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದಂತಹ 3 ಪುಟಗಳ ಪತ್ರವೊಂದನ್ನ ಶೇರ್ ಮಾಡಿದ್ರು. ಈ ಪತ್ರದಲ್ಲಿ ತಮಿಳಿನ ಸ್ಟಾರ್ ನಟರಲ್ಲಿ ಒಬ್ಬರಾಗಿರುವಂತಹ ಧನುಷ್ ಅವರನ್ನ ಖಾರವಾಗಿ ಟೀಕಿಸಿದ್ರು. ಇದಕ್ಕೆ ಕಾರಣ ನಯನತಾರಾ ಅವರ ಆ ಒಂದು ಡಾಕ್ಯುಮೆಂಟರಿ ಬಿಯಾಂಡ್ ದಿ ಫೇರಿ ಟೇಲ್ ಎನ್ನುವಂತ ಡಾಕ್ಯುಮೆಂಟರಿಯಲ್ಲಿ ನಯನತಾರಾ ಅವರು ಅಭಿನಯಿಸಿರುವಂತಹ ನಾನುಮ್ ರೌಡಿದಾನ್ ಸಿನಿಮಾದ 3 ಸೆಕೆಂಡಿನ ವಿಡಿಯೋವನ್ನ ಬಳಕೆ ಮಾಡಿದ್ದು. ಆದ್ರೆ ಈ 3 ಸೆಕೆಂಡಿನ ವಿಡಿಯೋವನ್ನ ಬಳಕೆ ಮಾಡಿದ್ದಕ್ಕೆ ಆ ಚಿತ್ರದ ನಿರ್ಮಾಪಕರು, ಅದುವೇ ಸ್ಟಾರ್ ನಟ ಧನುಷ್ ಅವರು 10 ಕೋಟಿ ರೂಪಾಯಿಯ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ರು. ಇದೇ ವಿಚಾರವನ್ನ ಇಟ್ಕೊಂಡು ನಯನತಾರಾ ಧನುಷ್ ಅವರನ್ನ ಖಾರವಾಗಿನೇ ಟೀಕಿಸಿಬಿಟ್ಟಿದ್ದಾರೆ. ಆದ್ರೆ ಈಗ ಇದೇ ವಿಚಾರ ನೋಡಿ ನಯನತಾರಾ ಅವರಿಗೆ ನೆಗೆಟಿವ್ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಿನ್ನಡೆಯಾಗಿದೆ. ಹಾಗಾದ್ರೆ ಏನಿದು ವಿಚಾರ ಅಂತೀರಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಕಷ್ಟು ವಿವಾದಗಳ ನಡುವೆ ಕೊನೆಗೂ ರಿಲೀಸ್ ಆಗಿದೆ ನಯನತಾರಾ ಡಾಕ್ಯುಮೆಂಟರಿ ಬಿಯಾಂಡ್ ದಿ ಫೇರಿ ಟೇಲ್. ರಿಲೀಸ್ ಆಗಿದ್ದು ನಾನುಮ್ ರೌಡಿದಾನ್ ಚಿತ್ರದ ದೃಶ್ಯಗಳು, ಮ್ಯೂಸಿಕ್, ಲಿರಿಕ್ಸ್ ಬಳಕೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಧನುಷ್ ವಿರುದ್ಧ ಖಾರವಾಗಿನೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸಿದ್ರು. ಇನ್ನು ಧನುಷ್ ಅವರು ನಾನುಮ್ ರೌಡಿದಾನ್ ಚಿತ್ರದ ದೃಶ್ಯಗಳನ್ನ ಬಳಕೆ ಮಾಡಿರುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ 10 ಕೋಟಿ ರೂಪಾಯಿ ಹಣ ಕೇಳಿ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ರು. ನಯನತಾರಾ ಪತಿ ವಿಘ್ನೇಶ್ ಶಿವನ್ಗೆ ನೋಟಿಸ್ ಅನ್ನ ಕಳಿಸಿದ್ರು. ಇದೇ ವಿಚಾರವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಯನತಾರಾ 3 ಪುಟಗಳ ಪತ್ರವನ್ನ ಬರೆದಿದ್ರು. ಬಹಿರಂಗವಾಗಿನೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ನಯನತಾರಾ. ಆದ್ರೆ ಈಗ ನೆಟ್ಟಿಗರು ನಯನತಾರಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ವೈಯಕ್ತಿಕ ವಿಡಿಯೋನ ಕೋಟಿಗೆ ಮಾರಾಟವನ್ನ ಮಾಡ್ಕೊಂಡಿದ್ದೀರಿ. ಹಣ ಹೂಡಿದ ನಿರ್ಮಾಪಕರಿಂದ ಹಕ್ಕು ಪಡೆಯಲು 10 ಕೋಟಿ ಕೊಟ್ಟರೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಕಮರ್ಷಿಯಲ್ ಆಡ್ ಗಳಿಗೆ 5-6 ಕೋಟಿ ಪಡೆಯೋ ನಯನತಾರಾ ಹಣ ನೀಡಿ ನಾನುಮ್ ರೌಡಿದಾನ್ ಚಿತ್ರದ ಹಕ್ಕುಗಳನ್ನ ಪಡೆಯದೆ ಬಹಿರಂಗವಾಗಿ ಆರೋಪವನ್ನ ಮಾಡಿದ್ದು ಸರಿ ಅಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಲೇಡಿ ಸೂಪರ್ ಸ್ಟಾರ್ಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಧನುಷ್ ಕೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ. ನಿರ್ಮಾಪಕರಾಗಿ ಅವರ ಕೆಲಸವನ್ನ ಅವರು ಮಾಡಿದ್ದಾರೆ. ಮತ್ತೊಂದೆಡೆ ನೆಟ್ಟಿಗರು, ಚಿತ್ರರಂಗದ ಮಂದಿ ಎಲ್ಲ ಧನುಷ್ ಪರ ನಿಂತಿದ್ದಾರೆ. ಇನ್ನೊಂದೆಡೆ ನಾನುಮ್ ರೌಡಿದಾನ್ ಚಿತ್ರದ ಪ್ರಸ್ತಾಪವೇ ಇಲ್ಲದೆ ಡಾಕ್ಯುಮೆಂಟರಿ ರಿಲೀಸ್ ಆಗಿದೆ. ಒಟ್ಟಾರೆ ನಯನತಾರಾ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಯನತಾರಾ ಅವರ ಅದೊಂದು ನಡೆಯಿಂದ ಈಗ ಸಿಕ್ಕಾಪಟ್ಟೆ ಹಿನ್ನಡೆಯಾಗಿದೆ. ಇದರಿಂದ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರೋದೇ ನಯನತಾರಾ ಅವರ ಮುಂದಿನ ಸಿನಿಮಾ ಜರ್ನಿ ಬಗ್ಗೆ. ಈ ರೀತಿಯಾಗಿ ನಟ, ನಿರ್ದೇಶಕ, ನಿರ್ಮಾಪಕ, ಸ್ಟಾರ್ ನಟನ ಕುರಿತಂತೆ ಈ ರೀತಿಯಾಗಿ ಬಹಿರಂಗವಾಗಿ ಟೀಕಿಸಿರೋದ್ರಿಂದ ಮುಂದಿನ ಅವರ ಸಿನಿಮಾ ಜರ್ನಿ ಯಾವ ರೀತಿಯಾಗಿ ಇರುತ್ತೆ? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾದಂತಹ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಈಗ ಕ್ರಿಯೇಟ್ ಆಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.